ಉದ್ಯೋಗ ಭಾಗ್ಯವನ್ನು ಕೊಟ್ಟಂತ ಸಿದ್ದರಾಮಯ್ಯ ಅವ್ರ ಮುಖಾಂತರ ಉಸುಲಿ ನಡೀತಾರೆ. ಯಾವಾಗ ರೌಡಿಗಳು ಬರ್ತಾರೋ ಅವರು ಹಳ್ಳಿಯನ್ನ ಮನೆ ಬಿಟ್ಟು ಓಡೋಗ್ತಾರೆ, ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊತಾರೆ. ಇವತ್ತು ಅರ್ಕಲ್ಗೂಡಲ್ಲಾಗಿರೋದು ಅದೇ, ಚಾಮರಾಜನಗರದಲ್ಲಾಗಿರೋದು ಅದೇ, ಹಾವೇರಿಯಲ್ಲಾಗಿರೋದು ಅದೇ. ಎಲ್ಲ ಕಡೆ ಒಂದ್ ರೀತಿ ಈ ಮೈಕ್ರೋ ಫೈನಾನ್ಸ್ ಅವಡಿಯಿಂದ ಜನ ಸಾಯ್ತಾ ಇದ್ರೆ. ಆದ್ರೆ ಈ ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಅನ್ಸೋದೇ ಇಲ್ಲ. ನಾವ್ ಗ್ಯಾರಂಟಿನ ಕೊಡ್ಬೇಡ ಅಂತ ಹೇಳಲ್ಲ. ಈ ಗ್ಯಾರಂಟಿ ಇದೆಯಲ್ಲ, 2,000 ರೂಪಾಯಿ ಕೊಡ್ತಾ ಇದ್ದಂತ, ನಾನು 5,000 ರೂಪಾಯಿ ಮಾಡಿ ಅಂತ ಹೇಳ್ತೀನಿ. ನೀವ್ ಹೇಳಿದಲ್ಲ, ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ಎಲ್ಲರಿಗೂ ಕೊಟ್ಬಿಡಿ, ಅದನ್ನು ಕೊಟ್ಬಿಡಿ. ತೊಳೆದು ಅದೇನೋ ಗುಡಿಸಿ ಗುಂಡಾಂತರ ಅಂತಾರಲ್ಲ, ಗುಂಡಾಂತರ ಮಾಡಿ ಹೊಟ್ಟೋಗಿ ಹೆಂಗೋ. ಈಗ ಸಿದ್ದರಾಮಯ್ಯನವರು ನವೆಂಬರ್ 15, 15 ಅಥವಾ 16 ಆ ಟೈಮಲ್ಲಿ ಖಾಲಿ ಆಗ್ಬೇಕಲ್ಲ. ಇನ್ನಿರೋದು ಎಷ್ಟು ದಿನ? 9 ತಿಂಗಳ 8 ತಿಂಗಳ ಇದೆ, 9 ತಿಂಗಳು. ಅಷ್ಟ್ರಲ್ಲಿ ಏನ್ ಗುಡಿಸಿ ಗುಂಡಾಂತರ ಮಾಡಬೇಕು, ಮಾಡಿದ್ರು ಹೊರಟೋಗಿ. BKಗೆ ತಗೊಂತಾರೋ ಅಥವಾ ಪರಮೇಶ್ವರ್ ಬರ್ತಾರೋ, ಜಾರಕಿಹೊಳಿ ಬರ್ತಾರೋ, ಯಾವ ಹುಳಿ ಬಂದ್ರು ಅಲ್ಲಿ ಏನೂ ಇರಲ್ಲ. ಪಾತ್ರೆ ಖಾಲಿಯಾಗಿ ಇನ್ನೊಂದಷ್ಟು ಜನಗಳ ಮೇಲೆ ತೆರಿಗೆ ಮೇಲೆ ತೆರಿಗೆ, ಪೆಟ್ರೋಲ್, ಹಾಲು, ಆಲ್ಕೋಹಾಲ್, ಮನೆ, ನೀರು ಏನು ಬಿಡಲ್ಲ. ಗಾಳಿಗೆ ಒಂದು ಬಿಟ್ಟಿದ್ದಾರೆ, ಅದಕ್ಕೂ ಹಾಕ್ಬಿಡ್ತಾರೆ. ಆ ರೀತಿ ಸರ್ಕಾರ, ಈ ತರ ಸರ್ಕಾರ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ತರ ದರಿದ್ರ ಸರ್ಕಾರ ಯಾವತ್ತೂ ರಾಜ್ಯದ ಜನ ನೋಡೇ ಇರಲಿಲ್ಲ. ನಮ್ಮ ರಾಜ್ಯದ ಬೊಕ್ಕಸ, ಕೇಂದ್ರದ ಬೊಕ್ಕಸ ಖಾಲಿ ಆಗಿರ್ಬೋದು, ಆದ್ರೆ ನಮ್ಮ ರಾಜ್ಯದ ಬೊಕ್ಕಸ ಯಾವತ್ತೂ ಖಾಲಿನೇ ಆಗಿಲ್ಲ. ಕೋವಿಡ್ ಒಂದ್ ಸಂದರ್ಭ ಬಿಟ್ರೆ ಅವಾಗ ಏನು ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ ಅವಾಗ ಟ್ಯಾಕ್ಸ್ ಕಟ್ಟುವಂತದ್ಕೆಲ್ಲ ಮನ್ನಾ ಮಾಡ್ಬಿಟ್ಟಿದ್ರಿ ಅವಾಗ. ಆ ಸಂದರ್ಭ ಬಿಟ್ರೆ 2 ವರ್ಷ ಉಳಿದಂತ ನಮ್ಮ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಇಷ್ಟು ಪಾಪರಾಗಿರುವಂತ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲ. ಎಲ್ಲ ದಾಖಲೆಗಳು ನಾನು ಹೇಳ್ತಾ ಇರೋದು, ದಾಖಲೆಗಳ ಪ್ರಕಾರ ಹೇಳ್ತಾ ಇದ್ದೀನಿ. ಈ ಸರಿ ನನಗನ್ಸುತ್ತೆ 1,05,000 ಕೋಟಿಗೂ ಹೆಚ್ಚು ಸಾಲ ಮಾಡ್ಬೇಕಾಗ್ತದೆ. ಸಿದ್ದರಾಮಯ್ಯನವರು ಅದರೆಲ್ಲ ಕರ್ನಾಟಕದ ಜನ ತಲೆ ಮೇಲೆ ಏರ್ತಾ ಇದ್ದಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಜನರಿಗೆ ನೆರವು ಸಿಗ್ತಾ ಇಲ್ಲ. ಬಾಣಂತಿಯರು ಆಸ್ಪತ್ರೆಗೆ ಹೋದ್ರೆ ಮನೆಗೆ ಬರೋದು ಗ್ಯಾರಂಟಿ ಇಲ್ಲ. ಅಧಿಕಾರಿ ಕೆಲ್ಸಕ್ಕೆ ಹೋದ್ರೆ ವಾಪಸ್ ಮನೆ ಗ್ಯಾರಂಟಿ ಇಲ್ಲ. ಕಾಂಟ್ರಾಕ್ಟ್ ಕೆಲ್ಸಕ್ಕೆ ಹೋಗಿ ಮನೆಗೆ ವಾಪಸ್ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ದುಸ್ಥಿತಿಗೆ ತಂದಂತ ಮನೆ ಆಳ ಸರ್ಕಾರ ಯಾವುದಾದ್ರೂ ಇದ್ರೆ ಕಾಂಗ್ರೆಸ್. ಇದೊಂದು ಮನೆ ಆಳ ಸರ್ಕಾರ, ಸೂತಕದ ಛಾಯೆ ಹೊಂದಿರುವಂತ, ರಾಜ್ಯಕ್ಕೆ ಸೂತಕದ ಛಾಯೆ ಹಂಚಿರುವಂತ ಸರ್ಕಾರ.